ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 118, 118ನೇ ಕೀರ್ತನೆ, 118. ಕೀರ್ತನೆ 118ನೇ ಅಧ್ಯಾಯ ಅದು ಬೈಬಲಿನ ಕೇಂದ್ರೀಯ ಅಧ್ಯಾಯ ಅಂತ ಹೇಳ್ಬೋದು. ಅಥವಾ ಇನ್ನೊಂದು ರೀತಿಯಿಂದ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದರೆ, ಈ ಬೈಬಲ್ನಲ್ಲಿ ಸುಮಾರು 31,173 ವಚನಗಳಿದೆ. ಇನ್ನೊಂದು ಲೆಕ್ಕದ ಪ್ರಕಾರವಾಗಿ 31,101 ವಚನಗಳು ಬೈಬಲ್ನಲ್ಲಿ ಇದೆ ಎಂಬುದಾಗಿ ಒಂದು ಲೆಕ್ಕ. ಆದರೆ ಕೀರ್ತನೆ 118, 8ನೇ ವಚನ ಬೈಬಲಿನ ಕೇಂದ್ರೀಯ ವಚನವಾಗಿದೆ. ಹಾಗಾದರೆ ಈ ಕಡೆ 15,586 ವಚನಗಳು, ಇನ್ನು ಮುಂದೆ ಕೂಡ 15,586 ವಚನಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಹಾಗಾದರೆ ನಾವು ಈಗ ಬೈಬಲಿನ ಆದಿಕಾಂಡದಿಂದ ಪ್ರಕಟಣೆಯವರೆಗೆ ಎಂಬ ಈ ಅಧ್ಯಯನದಲ್ಲಿ ಈಗ ನಾವು ಕೇಂದ್ರೀಯ ವಚನಕ್ಕೆ ಅರ್ಧಕ್ಕೆ ಬಂದಿದ್ದೇವೆ ಎಂಬುದಾಗಿ ಅರ್ಥ. ಕೀರ್ತನೆ 118 ಇದು ಹಬ್ಬದ ಕೀರ್ತನೆ, ಹಬ್ಬದ ಒಂದು ಗೀತೆಯಾಗಿದೆ. ಮತ್ತು ನೆಹೆಮೀಯ 8, 14-18 ಯಾವ ರೀತಿಯಾಗಿ ಯಹೂದ್ಯರು ಹಬ್ಬ ಮಾಡಿದರು. ಎಷ್ಟೋ ಜನರು ಮಾನಸಾಂತರದಲ್ಲಿ ದುಃಖಿತರಾಗಿದ್ದಾಗ ನೆಹೆಮೀಯನು, ಇಲ್ಲ, ನೀವು ಸಂತೋಷಪಡ್ರಿ, ಕರ್ತನ ಆನಂದವೇ ನಿಮ್ಮ ಬಲ ಎಂಬುದಾಗಿ ಅಲ್ಲಿ ಆ ಭಕ್ತನು ಉತ್ತೇಜನ ಕೊಡ್ತಾನೆ. ಅದಾದ ನಂತರ ಯೆಶಾಯ 12ನೇ ಅಧ್ಯಾಯ ಕೂಡ ಇದಕ್ಕೆ ಹೋಲುವಂಥದ್ದಾಗಿದೆ. ಸರಿ, ಒಂದೊಂದಾಗಿ ನಾವು ಕೀರ್ತನೆ 118 ನೋಡಿಕೊಳ್ಳೋಣ. ಬನ್ನಿರಿ. ಮೊದಲನೇದು, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಒಳ್ಳೆಯ ಒಂದು ಸ್ಟಾರ್ಟಿಂಗ್. ಯಾಕೆ? ಆತನು ಒಳ್ಳೆಯವನು. ಯಾಕೆ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಮಾಡಬೇಕು? ಆತನು ಒಳ್ಳೆಯವನು. ಹಿ ಈಸ್ ಗುಡ್. ಆತನ ಕೃಪೆಯು ಶಾಶ್ವತವು. 2 ಕಾರಣಗಳು ಸಾಕಲ್ವಾ ನಾವು ಯಾಕೆ ದೇವ್ರಿಗೆ ಸ್ತೋತ್ರ ಮಾಡಬೇಕು? ಒಂದು, ದೇವರು ಒಳ್ಳೆಯವನು. 2ನೇದು, ಆತನ ಕೃಪೆ ಶಾಶ್ವತವಾದ ಕೃಪೆ. ಅದು ಒಡಂಬಡಿಕೆಯ ಕೃಪೆ, ಅದು ಶಾಶ್ವತ ಒಡಂಬಡಿಕೆಯ ಒಂದು ಕೃಪೆಯಾಗಿದೆ. ಆದ ಕಾರಣ ಇದು ಮೆಸ್ಸಿಯನ ಕೀರ್ತನೆ 118. ಆದುದರಿಂದ ಆತನ ಕೃಪೆ ಅಂದ ತಕ್ಷಣ ಯೇಸು ಕ್ರಿಸ್ತನ ಕುರಿತಾಗಿ ತಕ್ಷಣ ಈ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಹೌದು, 2ನೇ ವಚನ, ಇಸ್ರಾಯೇಲರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. ಹೌದು, ದೇವರು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು. ಆತನು ಒಳ್ಳೆಯವನೆಂಬುದನ್ನು ರುಜುಪಡಿಸಿದ್ದು ಹೇಗೆ? ಆತನ ಶಾಶ್ವತ ಕೃಪೆಯಿಂದ ದೇವರು ಒಳ್ಳೆಯವನು ಎಂಬುದಾಗಿ ರುಜುಪಡಿಸಿರುತ್ತಾನೆ. ಹಾಗಾದರೆ ಇಸ್ರಾಯೇಲರು ಏನಂತ ಹೇಳಬೇಕು? ಇಸ್ರಾಯೇಲರು ಅಂದರೆ ವಿಶ್ವಾಸಿಗಳು. ಆತನ ಕೃಪೆಯು ಶಾಶ್ವತ ಅಂತ ಹೇಳಬೇಕು. ಆರೋನನ ಮನೆಯವರು ಏನಂತ ಹೇಳಬೇಕು? 3ನೇ ವಚನ, ಆತನ ಕೃಪೆಯು ಶಾಶ್ವತ ಅಂತ ಹೇಳಬೇಕು. ಯೆಹೋವನ ಭಕ್ತರು ಏನಂತ ಹೇಳಬೇಕು? ಆತನ ಕೃಪೆಯು ಶಾಶ್ವತ ಎಂಬುದಾಗಿ ಹೇಳಬೇಕು. ಹಾಗಾದರೆ ಇಸ್ರಾಯೇಲರು, ಆರೋನನ ಮನೆತನದವರು, ಭಕ್ತಾದಿಗಳು. ಹಾಗಾದರೆ ವಿಶ್ವಾಸಿಗಳನ್ನು 3 ಭಾಗವಾಗಿ ವಿಭಾಗಿಸಬಹುದು. ಒಂದು, ವಿಶ್ವಾಸಿಗಳು, ಸಾಮಾನ್ಯ ವಿಶ್ವಾಸಿಗಳು. 2ನೇದಾಗಿ ನಾವು ನೋಡುವಾಗ ಸೇವೆಯಲ್ಲಿರುವಂಥವರು, ಆರೋನನ ಮನೆತನದವರು. ಸೇವೆ ಮಾಡುವ ವಿಶ್ವಾಸ, ಸಾಮಾನ್ಯ ವಿಶ್ವಾಸಿಗಳು, ಸೇವೆ ಮಾಡುವ ವಿಶ್ವಾಸಿಗಳು,
ಭಕ್ತರಾಗಿರುವ ವಿಶ್ವಾಸಿಗಳು. ಎಲ್ಲ ವಿಶ್ವಾಸಿಗಳು ಭಕ್ತರಾಗಿರದೇ ಹೋಗುವ ಸಾಧ್ಯತೆ, ಆದರೆ ಭಕ್ತಾದಿಗಳು ವಿಶ್ವಾಸಿಗಳೇ, ಆದರೆ ವಿಶ್ವಾಸಿಗಳೆಲ್ಲರೂ ಭಕ್ತಾದಿಗಳಲ್ಲ. ಅದೇ ರೀತಿಯಾಗಿ ದೇವರ ಸೇವಕರು ವಿಶ್ವಾಸಿಗಳೇ, ಆದರೆ ಎಲ್ಲ ದೇವರ ಸೇವಕರು ಭಕ್ತಾದಿಗಳಲ್ಲ. ಅಂದರೆ ಅರ್ಥ, ಭಕ್ತಿಯುಳ್ಳವರಾಗಿರುವಂಥದ್ದು ಒಂದು PhD ಇದ್ದ ಹಾಗೆ. ವಿಶ್ವಾಸಿಗಳು LKG ಮತ್ತು ದೇವರ ಸೇವೆ ಮಾಡೋದು ಇನ್ನೂ ಸ್ವಲ್ಪ ಉನ್ನತವಾದಂಥದ್ದು, ಆದರೆ PhDಗಿಂತಲೂ ಕಡಿಮೆ ಆದದ್ದು. ಆದರೆ ಭಕ್ತಾದಿಗಳು ಗಾಡ್ಲಿ. ನೋಡ್ರಿ, ಯೋಬನ ಪುಸ್ತಕನೇ ತಗೊಳ್ರಿ. ಒಂದು ವೇಳೆ ಯಾರಿಗಾದರೂ ಸಂದೇಹ ಇದ್ದರೆ ಆ ಸಂದೇಹ ನಾವು ಕ್ಲಿಯರ್ ಮಾಡಿಕೊಳ್ಳೋಣ, ಸ್ಪಷ್ಟಪಡಿಸ್ಕೊಳ್ಳೋಣ. ಯೋಬನ ಕಾಲದಲ್ಲಿ ವಿಶ್ವಾಸಿಗಳಿದ್ದರ? ಖಂಡಿತವಾಗಿದ್ದರು. ಯೋಬನ ಸ್ನೇಹಿತರು ದೇವರ ವಾಕ್ಯ ಎಷ್ಟೊಂದು ವಿಷಯಗಳನ್ನು ಅವರು ಮಾತಾಡ್ತಾರೆ. ಅವರು ಕೂಡ ವಿಶ್ವಾಸಿಗಳೇ. ಹೌದು, 4 ಸ್ನೇಹಿತರು, ಮೊದಲು 3 ಸ್ನೇಹಿತರು ಬರ್ತಾರೆ, ಅನಂತರ 4ನೇ ಸ್ನೇಹಿತನು, ಯೋಬನ ಹೆಂಡತಿ, ಯೋಬನ ಮಕ್ಕಳು, ಇವರೆಲ್ಲರ ವಿಷಯವಾಗಿ ನೋಡುವಾಗ ವಿಶ್ವಾಸಿಗಳು ಇದ್ದರು. ಇನ್ನೂ ಬೇರೆಯವರು ಕೂಡ ಇದ್ದಿರಬೇಕು. ಯೋಬನ ಆಳುಗಳಲ್ಲಿ ವಿಶ್ವಾಸಿಗಳಿದ್ದಿರಬಹುದು. ಆದರೆ ಯೋಬನು ಮಾತ್ರ ವಿಶ್ವಾಸಿ ಆಗಿರಲಿಲ್ಲ ಇಡೀ ಭೂಲೋಕದಲ್ಲಿ. ಆದರೆ ದೇವರು ಎಷ್ಟೊಂದು ವಿಶ್ವಾಸಿಗಳಲ್ಲಿ ನೋಡಿಬಿಟ್ಟು ದೇವರು ಸೈತಾನಿಗೆ ನನ್ನ ದಾಸನಾದ ಯೋಬನು. ಹೌದು, ಆತ ದೇವರ ಸೇವೆಯನ್ನು ಮಾಡ್ತಾ ಇದ್ದ. ಅದೇ ಸಂದರ್ಭದಲ್ಲಿ ಭಾಳ ಭಕ್ತಿವಂತನೂ ಆಗಿದ್ದ, ಆತ ನೀತಿವಂತನಾಗಿದ್ದ, ದೇವರಿಗೆ ಭಯಪಡುವವನಾಗಿದ್ದ, ಆತ ನಿರ್ದೋಷಿಯಾಗಿದ್ದ, ಆತನು ಕೆಟ್ಟದ್ದನ್ನು ನಿರಾಕರಿಸುವವನಾಗಿದ್ದ. ಹೌದು, ಯೋಬನ ಸ್ನೇಹಿತರಿದ್ದರು. ಎಲಿಫಾಜನು, ಬಿಲ್ದಾದ್, ಜೋಫರ್, ಎಲಿಹು, ಇವರೆಲ್ಲರೂ ಇದ್ದರು. ಆದರೆ ದೇವರ ದೃಷ್ಟಿ ಭಕ್ತನ ಮೇಲೆ ಬಿತ್ತು. ಸರಿ, ಇಸ್ರಾಯೇಲರು ವಿಶ್ವಾಸಿಗಳೇ ಆಗಿರ್ಬೋದು, ಅಂದರೆ ವಿಶ್ವಾಸಿಗಳಾದ ಇಸ್ರಾಯೇಲರೇ ಆಗಿರ್ಬೋದು, ಅಥವಾ ದೇವ್ರ ಸೇವಕರೇ ಆಗಿರ್ಬೋದು, ಭಕ್ತಾದಿಗಳಾಗಿರ್ಬೋದು, ಮೂವರು ಒಂದು ವಿಷಯ ಕಾಮನ್. ಏನು? ಆತನ ಕೃಪೆಯು ಶಾಶ್ವತ ಎಂಬುದಾಗಿ ಹೇಳಬೇಕು. ಸರಿ, ಅನಂತರ 5ನೇ ವಚನದಿಂದ ಈ ಕೀರ್ತನೆಗಾರನ ಒಂದು ಸಾಕ್ಷಿ ಇದೆ. ನಾನು ಇಕ್ಕಟ್ಟಿನಲ್ಲಿ ದೇವರಿಗೆ ಮೊರೆ ಇಟ್ಟೆ, ಆತನು ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ ಹೇಳ್ತಾನೆ. ಆದ ಕಾರಣ ದೇವರು ನನಗಿದ್ದಾನೆ ಎಂಬಂಥ ಭರವಸೆ ಮನುಷ್ಯನೇನು ಮನುಷ್ಯನಿಗೆ ನಾನು ಯಾಕೆ ಭಯ ಪಡಬೇಕು ಎಂಬುದಾಗಿ ಹೇಳಿಬಿಟ್ಟು ದೇವರೇ ನನಗೆ ಸಹಾಯಕನೆಂಬುದಾಗಿ 7ನೇ ವಚನದಲ್ಲಿ ಹೇಳ್ತಾನೆ. ಸಹಾಯಕನು ಎಂಬ ಪದ ಎಲ್ಲಿ ಬರ್ತದೆ ಎಂಬುದಾಗಿ ನೋಡುವಾಗ 1ನೇ ಯೋಹಾನ 2ನೇ ಅಧ್ಯಾಯದಲ್ಲಿ 1-2 ವಚನಗಳಲ್ಲಿ ಯೇಸು ಕ್ರಿಸ್ತನೆಂಬ ಸಹಾಯಕ ನಮಗಿದ್ದಾನೆ. ಯೋಹಾನ 14 ಪವಿತ್ರಾತ್ಮನೆಂಬ ಸಹಾಯಕರು ನಮಗೆ ಇದ್ದಾನೆ. ಇಬ್ಬರು ಸಹಾಯಕರು ನಮಗಿದ್ದಾರೆ. ಆದ ಕಾರಣ ಯಾಕೆ ನಾನು ಭಯಪಡಬೇಕು ನನ್ನ ವೈರಿಗಳಿಗೆ ಎಂಬಂಥ ಒಂದು ಭರವಸೆ. ವೈರಿಗಳಂತ ಹೇಳುವಾಗ 3 ವಿಧವಾದ ವೈರಿಗಳು ನಮಗಿದ್ದಾರೆ. ಒಂದು ಅಕ್ಷರಿಕ ವೈರಿಗಳು, 2ನೇದು ಆತ್ಮಿಕ ವೈರಿಗಳು, 3ನೇದು ಅಂತರಂಗದ ವೈರಿಗಳು. ಅಕ್ಷರಿಕ ವೈರಿಗಳಂತ ಹೇಳಿದ್ರೆ ಲಿಟ್ರಲ್ ಆಗಿ ಕೆಲವರು ಹಿಡಿಸಿದವರು ಇರ್ತಾರೆ ವೈರಿಗಳಾಗಿ. ಕೆಲವು ಸಾರಿ ಸಂಬಂಧಿಕರೇ ವೈರಿಗಳಾಗುವ ಸಾಧ್ಯತೆ. ಆತ್ಮಿಕ ವೈರಿಗಳಂತ ಹೇಳಿದರೆ ದುರಾತ್ಮಗಳು, ಕಣ್ಣಿಗೆ ಕಾಣದಂಥ ವೈರಿಗಳು. ಆಂತರಿಕ ವೈರಿಗಳಂತ ಹೇಳಿದ್ರೆ ನಮ್ಮ ಒಳಗೇನೇ ಇದೇ ವೈರಿಗಳು ಇದ್ದಾರೆ. ಯಾರು ವೈರಿಗಳು? ಯಾರು? ಅವ್ರ ಹೆಸರು ಏನಂತ ಕೇಳ್ತೀರಾ? ಕೋಪ ಎಂಬ ವೈರಿ, ದ್ವೇಷ ಎಂಬ ವೈರಿ, ಹೊಟ್ಟೆ ಕಿಚ್ಚೆಂಬ ವೈರಿ, ಮೋಹ ಎಂಬ ವೈರಿ, ಹಣದಾಶೆ ಎಂಬ ವೈರಿ, ಗರ್ವ ಎಂಬ ವೈರಿ, ಬಹಳಷ್ಟು ವೈರಿಗಳಿದ್ದಾರೆ. ಆದ ಕಾರಣ ಸಹಾಯಕರ ಸಹಾಯವನ್ನು ತಕ್ಕೊಂಡು ನಾವು ಜಯಿಸಬೇಕು. 8ನೇ ವಚನ ಕೀರ್ತನೆ 118, ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವ ಒಳ್ಳೆಯದು. ಇದೇ ಬೈಬಲಿನ ಕೇಂದ್ರ ವಚನ. ಈ ಕೀರ್ತನೆ 118 8ರಿಂದ ಆಚೆ, ಅಂದರೆ ಆದಿಕಾಂಡ ತನಕ, ಮತ್ತು ಕೀರ್ತನೆ 118 8ನೇ ವಚನ
ಮುಂದೆ ಅಂದರೆ ಪ್ರಕಟಣೆವರೆಗೆ ಇರುವಂಥ ವಚನಗಳಲ್ಲಿ ಇದೇ ಕೇಂದ್ರವಾದಂಥ ಒಂದು ವಚನ. ಎಂಥ ಸಂದೇಶ ದೇವರು ನಮಗಿಟ್ಟಿದ್ದಾನೆ. ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಹಾಗಾದರೆ ಒಂದು ಒಳ್ಳೆಯದು ಏನಂತ ನಾವು ಇವತ್ತು ತಿಳ್ಕೊಳ್ಬೋದು. ಅದೇನೆಂದರೆ ದೇವರ ಮೇಲೆ ಭರವಸವಿಡುವುದು ಒಳ್ಳೆಯದು. ಇನ್ನೊಂದು ಸಾರಿ ಹೇಳ್ತೇನೆ, ಯೆಹೋವನನ್ನು ಅಂದರೆ ಇರುವಾತನನ್ನು ಆಶ್ರಯಿಸುವುದು ಒಳ್ಳೆಯದು. ಇರುವಾತನ ಅಂತ ಹೇಳಿದ ಮೇಲೆ ಒಂದು ಒಳ್ಳೆಯ ಮಾತು ವಿಮೋಚನ ಕಾಂಡದಲ್ಲಿದೆ. ನಾನು ಅದಕ್ಕೆ ಆಗಾಗ ಅದನ್ನು ನಾನು ನೋಡಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಅಲ್ಲಿ ದೇವರು ತನ್ನ ಬಗ್ಗೆ 3 ವಿಷಯಗಳನ್ನು ಹೇಳುವಂಥ ಒಂದು ಮಾತಿದೆ. ಆತನು ಉಪಸ್ಥಿತನಾಗಿದ್ದಾನೆ. ಒಂದು, ವಿಮೋಚನ ಕಂಡ 3:14 ಇರುವಾತನೇ ಆಗಿದ್ದೇನೆ ಒಂದು, ಇರುವಾತನೆಂಬವನು ಎರಡನೇದು, ಎಂಥವನಾಗಿರುವೆನೋ ಅಂಥವನಾಗಿರುವೆನು. ವಾವ್! ಎಂಥವನಾಗಿರುವೆನೋ ಅಂಥವನಾಗಿರುವೆನು. ಆತನನ್ನು ಆಶ್ರಯಿಸುವುದು ಆತ್ಮಿಕವಾಗಿ, ಭೌತಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಸರ್ವ ವಿಧದಲ್ಲಿಯೂ ಒಳ್ಳೆಯದು. ಅದನ್ನೇ 9ನೇ ವಚನದಲ್ಲಿ ಪ್ರಭುಗಳಲ್ಲಿ ದೊಡ್ಡವರಲ್ಲಿ ಭರವಸೆ ಬಿಡುವುದಕ್ಕಿಂತಲೂ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಹೌದು. ಆನಂತರ ತನ್ನ ವೈಯಕ್ತಿಕ ಸಮಸ್ಯೆಯನ್ನು ಕೀರ್ತನೆಗಾರನು ಹೇಳಿಬಿಟ್ಟು 3 ಸಾರಿ ಒಂದು ಮಾತನ್ನು ಹೇಳ್ತಾನೆ ರೀ. ಅದು ನಾವು ಗಮನಿಸ್ತಕ್ಕಂಥ ಒಂದು ಮಾತು. 10ನೇ ವಚನ, 11ನೇ ವಚನ, 12ನೇ ವಚನ. ಕೀರ್ತನೆ 118, Psalm 118, verse 10, verse 11, verse 12. 3 ಸಾರಿ ಒಂದು ಮಾತು ಹೇಳ್ತಾನೆ, 3 ಬಾರಿ. ಅದೇನೆಂದರೆ ಯೆಹೋವನ ಹೆಸರಿನಿಂದ. ಹೌದು, ನಮ್ಮ ಅಕ್ಷರಿಕ ವೈರಿಗಳು, ನಮ್ಮ ಆತ್ಮಿಕ ವೈರಿಗಳು, ನಮ್ಮ ಅಂತರಂಗಿಕ ವೈರಿಗಳು, ಇವರನ್ನೆಲ್ಲ ನಾವು ಜಯಿಸಬೇಕಾದರೆ ಯೆಹೋವನ ಹೆಸರಿನಲ್ಲಿ, ಇರುವಾತನೇ ಆಗಿರುವಾತನ ಹೆಸರಿನಲ್ಲಿ, ಸದಾ ಇರುವಾತನ ಹೆಸರಿನಲ್ಲಿ ನಾವು ಜಯಿಸ್ತೇವೆ. ಹೌದು, ದೇವರು ಸಹಾಯ ಮಾಡಿದ್ರ ಬಗ್ಗೆ ಹೇಳಿಬಿಟ್ಟು 14ನೇ ವಚನ ಕೀರ್ತನೆ 118ರಲ್ಲಿ ನನ್ನ ಬಲವು ಕೀರ್ತನೆಯು ಯಾಹುವೇ ಎಂಬುದಾಗಿ ದೇವರನ್ನು ನಮ್ಮ ಬಲವನ್ನಾಗಿ ಮಾಡಿಕೊಳ್ಳೋದು. ವಾವ್! ಎಷ್ಟು ಬಲಹೀನರು ನಾವು. ನಾನು ಎಷ್ಟು ಬಲಹೀನನು. ಆದರೆ ದೇವರನ್ನೇ ನನ್ನ ಬಲವನ್ನಾಗಿ ಮಾಡಿಕೊಳ್ಳುವಾಗ ನಾನು ಎಷ್ಟು ಬಲಶಾಲಿ ಬಲಹೀನನು ಬಲಶಾಲಿ ಎಂಬುದಾಗಿ ಹೇಳೋದು ಯಾವಾಗ? ದೇವರನ್ನು ತಮ್ಮ ಬಲವನ್ನಾಗಿ ಮಾಡಿಕೊಳ್ಳುವವರೆಲ್ಲರೂ ಆ ರೀತಿಯಾಗಿ ಹೇಳಲಿಕ್ಕೆ ಸಾಧ್ಯ. ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. 14ನೇ ವಚನ. ಹೌದು, ರಕ್ಷಣೆ ಅಂತ ಹೇಳಿದಾಗ ರಕ್ಷಕನ ನೆನಪು ಮಾಡಿಕೊಳ್ಳೋಣ. ಮೆಸ್ಸಿಯನ ಕೀರ್ತನೆ ಅಲ್ವಾ ಇದು. 15ನೇ ವಚನ ನನಗೆ ಭಾಳ ಖುಷಿ. ಯಾಕಂತ ಹೇಳಿದರೆ ಉತ್ಸಾಹ ಧ್ವನಿಯೂ ಜಯಘೋಷವೂ ಎಲ್ಲಿರ್ತದೆ? ಅದರ ಅಡ್ರೆಸ್ ಏನು? ನೀತಿವಂತರ ಗುಡಾರದಲ್ಲಿ ಇವೆ. ಎಲ್ಲಿವೆ? ಉತ್ಸಾಹ ಧ್ವನಿ, ಜಯಘೋಷ. ವಾವ್! ಆ ರೀತಿಯಾಗಿ ನನ್ನ ಮನೆ ಇಲ್ಲ, ಆ ರೀತಿಯಾಗಿ ನಮ್ಮ ಮನೆಗಳು ಬಹುಶಃ ಇಲ್ಲೇನೋ 100%. ಆದರೆ 10%, 20%, 30%, 40% ಅಂತ ಹೇಳ್ಬಿಟ್ಟು 30, 60, 100 ಎಂಬ ಗುರಿಯಿಂದ, ಪ್ರಗತಿಯಿಂದ ಪ್ರಗತಿ, ಮಹಿಮೆಯಿಂದ ಮಹಿಮೆ, ನಂಬಿಕೆಯಿಂದ ನಂಬಿಕೆ ಸಾಗುವಂತೆ ದೇವರು ಸಹಾಯ ಮಾಡಲಿ. ಯೆಹೋವನ ಬಲಗೈ ಉನ್ನತವಾದದ್ದು. ಹೌದು, ಅದು ಪರಾಕ್ರಮವನ್ನು ನಡೆಸುವಂಥದ್ದಾಗಿದೆ. ಆ ರೀತಿಯಾಗಿ ಹೇಳಿಬಿಟ್ಟು ಕೀರ್ತನೆಗಾರನು ಒಂದು ಮಾತನ್ನು ಹೇಳ್ತಾನೆ. ಇದು ಕೂಡ ನನಗೆ ಭಾಳ ಇಷ್ಟ. 17ನೇ ವಚನ, ನಾನು ಸಾಯುವುದಿಲ್ಲ. ವಾವ್!
ಎಂಥ ಹೇಳಿಕೆ! ನಾನು ಸಾಯುವುದಿಲ್ಲ, ಜೀವದಿಂದ ಇದ್ದು ಯೆಹೋವನ ಕ್ರಿಯೆಗಳನ್ನು ಸಾರುವೆನು. ದೇವರು ಯಾಕೆ ನಮ್ಮನ್ನು ಉಳಿಸಿದ್ದಾನೆ? ಅಪಘಾತದಿಂದ ಯಾಕೆ ಉಳಿಸಿದ್ದಾನೆ? ಅನಾರೋಗ್ಯದಿಂದ ಯಾಕೆ ಉಳಿಸಿದ್ದಾನೆ? ಅಂಧಕಾರದ ಶಕ್ತಿಯಿಂದ ಯಾಕೆ ಉಳಿಸಿದ್ದಾನೆ? ಲೌಕಿಕತ್ವದಿಂದ ಯಾಕೆ ನಮ್ಮನ್ನು ಉಳಿಸಿದ್ದಾನೆ? ಪಾಪದಿಂದ ನಮ್ಮನ್ನು ಯಾಕೆ ಉಳಿಸಿದ್ದಾನೆ? ಯಾಕಂತ ಹೇಳಿದ್ರೆ, ನಾವು ಜೀವದಿಂದಿದ್ದು ಸದಾ ಇರುವ ಆತನ ಕ್ರಿಯೆಗಳನ್ನು ಸಾರಬೇಕು. ಕೀರ್ತನೆ 116 ಕೂಡ ನೋಡುವಾಗ 9ನೇ ವಚನದಲ್ಲಿ, ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಕಣ್ಣೀರನ್ನು ನಿಲ್ಲಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ಯಾಕಂತ ಹೇಳಿದರೆ, ಕೀರ್ತನೆ 116:1, ಯೆಹೋವನನ್ನು ಪ್ರೀತಿಸ್ತೇನೆ. ದೇವರನ್ನು ಪ್ರೀತಿಸಿ, ದೇವರನ್ನು ಸ್ತುತಿಸಿ, ದೇವರ ವಿಷಯವಾಗಿ ಸಾರಬೇಕೆಂಬ 3 ಪಟ್ಟಿನ ಉದ್ದೇಶದಿಂದ ದೇವರು ನಮ್ಮನ್ನು ಮರಣದಿಂದ ತಪ್ಪಿಸಿ ಉಳಿಸಿದ್ದಾನೆ. ಯಾಕೆ? ದೇವರನ್ನು ಪ್ರೀತಿಸಬೇಕು. 2ನೇದು, ದೇವರನ್ನು ಕುರಿತು ನಾವು ಇತರರಿಗೆ ಸಾರಬೇಕು. 3ನೇದು, ದೇವರನ್ನು, ಅದಕ್ಕಿಂತ ಮುಂಚೆ ಬಹುಶಃ ದೇವರನ್ನು ಸ್ತುತಿಸಬೇಕು ಎಂಬುದಾಗಿ. ಸರಿ, ಯಾಹುನನನ್ನು ಕಠಿಣವಾಗಿ ಶಿಕ್ಷಿಸಿದನು, ಮರಣಕ್ಕೆ ಒಪ್ಪಿಸಲಿಲ್ಲ. ಇದೇ ನನ್ನ ಸಾಕ್ಷಿ ಕೂಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 21ನೇ ವಚನ, ನನಗೆ ಸದುತ್ತರವನ್ನು ದಯಪಾಲಿಸಿ ರಕ್ಷಿಸಿದಾತನೇ, ಮತ್ತೆ ರಕ್ಷಕನ ಬಗ್ಗೆ ನಿನ್ನನ್ನು ಕೊಂಡಾಡ್ತೇನೆ. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಇದು ಕೂಡ ಯೇಸು ಕ್ರಿಸ್ತನ ಬಗ್ಗೆ. ಇದು ಯೆಹೋವನಿಂದಲೇ ಆಯಿತು. ನಮಗದು ಆಶ್ಚರ್ಯವಾಗಿ ತೋರ್ತದೆ. ಇದು ಕೂಡ ಯೇಸು ಕ್ರಿಸ್ತನ ಬಗ್ಗೆ ಇರುವಂಥದ್ದೇ. ಮತ್ತಾಯ 26ನೇ ಅಧ್ಯಾಯಕ್ಕೆ ನಾವು ನೋಡುವುದಾದರೆ, ಅಲ್ಲಿ ಒಂದು ಮಾತನ್ನು ನಾವು ಗಮನಿಸಬಹುದು. ಮತ್ತಾಯ 26 ಮತ್ತು ಅದರಲ್ಲಿ 30ನೇ ವಚನ, 26-30ನೇ ವಚನ ನಾವು ನೋಡಿದರೆ ಒಂದು ಮಾತಲ್ಲಿ ನಾವು ಗಮನಿಸ್ತೇವೆ. ಯೇಸು ಕ್ರಿಸ್ತನು ಎಣ್ಣೆ ಮರದ ಗುಡ್ಡಕ್ಕೆ ಹೋಗಿದ್ನಲ್ಲ, ಆಗ ಗೆತ್ಸೆಮನೆ ಶಿಷ್ಯರೊಂದಿಗೆ ಯೇಸು ಕರ್ತನ ಕಡೇ ಭೋಜನವನ್ನು ಮಾಡಿಬಿಟ್ಟು ಗೆತ್ಸೆಮನೆಗೆ, ಹೌದು, ಅವರು ಹೋಗೋದಕ್ಕೆ ಮುಂಚಿತವಾಗಿ ಅವರೇನು ಮಾಡಿದರು? ಒಂದು ಕೀರ್ತನೆಯನ್ನು ಹಾಡಿದ್ರಂತೆ. 26ನೇ ಮತ್ತಾಯ 26ನೇ ಅಧ್ಯಾಯ 30ನೇ ವಚನ ಅವರು ಹಾಡಿದಂಥ ಕೀರ್ತನೆ ಬಹುಶಃ 118ನೇ ಕೀರ್ತನೆ ಎಂಬುದಾಗಿ ವೇದ ಪಂಡಿತರು ಹೇಳ್ತಾರೆ. ಯಹೂದಿ ಪಂಡಿತರು ಕೂಡ ಒಂದು ಅಭ್ಯಾಸ, ಯಹೂದ್ಯರಲ್ಲಿ ಕೀರ್ತನೆ 118 ಹಾಡುವಂಥದ್ದು. ಆ ರೀತಿಯಾಗಿ ಹಾಡಿಬಿಟ್ಟು ಯೇಸು ಕರ್ತನು ಗೆತ್ಸೆಮನೆಗೆ ಹೋದದ್ದು ಆಶ್ಚರ್ಯ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಯೇಸು ಕ್ರಿಸ್ತನು ಹೌದು ಗೆತ್ಸೆಮನೆಗೆ ಹೋಗೋ ಮುಂಚಿತವಾಗಿ ಈ ದಿನ ದೇವರು ನೇಮಕ ಮಾಡಿದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ ಎಂಬಂಥ ಸಂತೋಷದಿಂದ ತಂದೆ ಕೊಟ್ಟ ಪಾತ್ರೆಯನ್ನು ಕುಡಿಯೋದಕ್ಕೆ ಹೊರಟರು. ಹೌದು, ಸಂತೋಷದಿಂದ ಶಿಲುಬೆಯಡಿಗೆ ಹೋದರೆಂಬುದಾಗಿ ನೋಡ್ತೇವೆ. ಸರಿ, 26ನೇ ವಚನ ಕೀರ್ತನೆ 118, ಅದು ಕೂಡ ಯೇಸು ಕ್ರಿಸ್ತನ ಕುರಿತಾದಂಥದ್ದು. ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ. ಹೌದು, ಅದನ್ನು ಮತ್ತಾಯ 21:9 ಕೂಡ ನೋಡಬಹುದು. ಹೌದು, ಯೆಹೋವನೇ ದೇವರು, ಆತ ನಮಗೆ ಪ್ರಕಾಶವನ್ನು ಅನುಗ್ರಹಿಸಿದ್ದಾನೆ. ನೀನು ನನ್ನ ದೇವರು. ವಾವ್! ಕೀರ್ತನೆಗಾರನ ಕೀರ್ತನೆ ಓದುವಾಗ ಆಗಾಗ ನನಗೆ ಭಾಳ ತಾಕುವಂಥದ್ದು, ಸ್ಪರ್ಶಿಸುವಂಥದ್ದು, ಉತ್ತೇಜಿಸುವಂಥದ್ದು, ಕೊಡುವಂಥದ್ದು ಏನಂತ ಹೇಳಿದರೆ ದೇವರ ಕೃಪೆ. ಕೀರ್ತನೆ 118ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.